ಹೆದರೋದು ಅಂತಲ್ಲ, ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ಆ ಖುಷಿಯಿಂದ ಹೇಳ್ಕೊಳಕ್ ಬರ್ತಿಲ್ಲ ನನಗೆ ಅಷ್ಟೇ. ಯಾಕೆಂದ್ರೆ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಹಾಗಾಗಿ ನಾನು ತುಂಬಾ ಖುಷಿಯಾಗಿದ್ದೀನಿ. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ವರ್ಡ್ ಸಿಗ್ತಿಲ್ಲ ನಂಗೆ. ಅದಕ್ಕೆ ನನ್ಗೆ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಇನ್ನು ಆಕ್ಚುಯಲ್ ಆಗಿ. ಬಟ್ ಒಂದ್ ಹೇಳೋದು ಏನಂತ ಅಂದ್ರೆ, ಎಲ್ಲರೂ ಬಂದು ಮೂವಿ ನೋಡಿ. ಬಿಕಾಸ್ ಈ ಮೂವಿಯಿಂದ ಎಷ್ಟು ಜನರಿಗೆ ಅದರ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಮತ್ತೆ ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ನಾವು ಬರೀ ಒಂದ್ ಕಂಬಳನ ಒಂದ್ ರೇಸ್ ಅಂತ ಅನ್ಕೊಂಡಿದ್ವೇನೋ. ಯಾಕಂದ್ರೆ ನಾನಂತೂ ಫಸ್ಟ್ ಹಾಗೆ ಅನ್ಕೊಂಡಿದ್ದೆ. ಮೂವಿ ಮಾಡ್ತಾ ಮಾಡ್ತಾನೆ ನಂಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು. ಅದೇ ರೀತಿ ಎಷ್ಟೊಂದ್ ಜನರಿಗೆ ಕಂಬಳ ಅಂದ್ರೆ ಏನು ಅನ್ನೋದೇ ಗೊತ್ತಿರಲ್ಲ. ಈ ಮೂವಿಯಿಂದ ಎಲ್ರಿಗೂ ಕಂಬಳ ಅಂದ್ರೆ ಏನು, ನಮ್ಮ ಸಂಸ್ಕೃತಿ ಹೇಗಿದೆ, ಪ್ರತಿಯೊಂದ್ರಲ್ಲೂ ಪ್ರತಿ ಸ್ಟೇಟ್ ನಲ್ಲೂ ಎಷ್ಟೊಂದ್ ತರ ಸಂಸ್ಕೃತಿ ಇದೆ. ನಾವ್ ಯಾವಾಗ್ಲೂ ಅದನ್ನ ಹೇಳ್ಕೊಂಡು ಹೆಮ್ಮೆ ಪಡ್ತೀವಿ. ಸೊ ಇದು ನಮ್ಮ ಸ್ಟೇಟಿನ ಒಂದು ಸಂಸ್ಕೃತಿ. ಇದನ್ನ ನಾವು ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು, ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಬರ್ಬೇಕು ಅನ್ನೋದನ್ನ ನಾವ್ ಇನ್ನೂ ಚೆನ್ನಾಗಿ ತಿಳ್ಕೊಂತೀವಿ. ಯಾಕೆಂದ್ರೆ ನಮ್ಮ ಸಂಸ್ಕೃತಿ ನಾವೇ ಹಾಳು ಮಾಡ್ಕೊಂತ ಹೋಗ್ಬಿಟ್ರೆ ಬೇರೆಯವ್ರ ಹತ್ರ ನಾವು ಹೇಳಕ್ಕೂ ನಮಗೆ ಏನು ಇರೋದಿಲ್ಲ. ನಾವು ಇಷ್ಟು ದಿನದಿಂದ ನಾವು ಭಾರತೀಯರು, ನಾವು ಇಷ್ಟು ಚೆನ್ನಾಗಿದೆ ನಮ್ಮ ಸಂಸ್ಕೃತಿ, ಇಷ್ಟೊಂದು ಟ್ರೆಡಿಷನ್ಸ್ ಇದೆ ಅಂತ ನಾವು ಹೇಳೋರು. ಇದನ್ನ ತಿಳ್ಕೊಳ್ಬೇಕು, ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ನಾಲೆಡ್ಜ್ ಗಳಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಎಲ್ಲಾ ವೀಕ್ಷಕರಿಗೂ ಬಂದು ಥಿಯೇಟರ್ಸ್ಗೆ ನೋಡಿ ಮೂವಿಯನ್ನ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಬಂದು ನೋಡಿ, ನಮ್ಮ ಟೀಮ್ ಎಫರ್ಟ್ಗೆ ನೀವು ಬಂದು ನೋಡೋದೇ ತುಂಬಾ ಖುಷಿ. ಅದೇ ನಮಗೆ ಒಂದು ಒಳ್ಳೆ ಬಹುಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಮೂವಿಯನ್ನ ನೋಡಿ. ಥ್ಯಾಂಕ್ ಯು. ಇದೆ. ಇದೊಂದು ಕಂಬಳದ ವಿಷಯ. ಕಂಬಳ ಅಂತಂದ್ರೆ ಕೆಲವರಿಗೆ ಬೆಟ್ಟಿಂಗ್ ದಂಧೆ ಆಗಿತ್ತು. ಈಗ ಅದು ಕಂಬಳ ಅನ್ನೋದು ಏನು ಅಂತೇಳಿ ಬರೀ ಕರಾವಳಿಗೆ ಮಾತ್ರ ಗೊತ್ತಿತ್ತು. ಅದನ್ನ ಬೆಂಗಳೂರಿಗೆ ಪುತ್ತೂರಿನ ಶಾಸಕರಾಗಿದ್ದಂತ ಅಶೋಕ್ ರೈ ಅವರು ತಗೊಂಡ್ಬಂದು ಬೆಂಗಳೂರಿನಲ್ಲಿ ಕಂಬಳ ಮಾಡಿದ್ರು. ಬಾರಿ ಈಗ ಒಂದು ರೀತಿಯಲ್ಲಿ ಕಂಬಳ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಇವತ್ತು ಜೋಡಿಕೆರೆ ಕಂಬಳ ಆಗಿರ್ಬೋದು ಮಂಗಳೂರಿನಲ್ಲಿ, ಮತ್ತೆ ಕೋಟಿ ಚೆನ್ನಯ್ಯರ ಕಂಬಳ ಆಗಿರ್ಬೋದು, ಎರಡೂ ಒಂದು ಕಂಬಳಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಮಂಜೊಟ್ಟಿನ ಗ್ರಾಮದ ಕಂಬಳ ತುಂಬಾ ವರ್ಷದಿಂದ ನಿಂತಿತ್ತು, ಅದು ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆನೇ ಒಂದು ಮೂವಿ ಮಾಡಿರುವಂತದ್ದು ತುಂಬಾ ಒಳ್ಳೆಯದು. ಹಾಗಾಗಿ ಎಲ್ಲ ಸಾಮರಸ್ಯದಿಂದ ಹೋಗ್ತಾ ಇದೆ. ಹಾಗಾಗಿ ಯಾರು ಕೂಡ ಕಂಬಳದ ವಿಚಾರದಲ್ಲಿ ಮೂವಿಗಳನ್ನು ನೋಡಬೇಕು, ಈ ಕರಾವಳಿ ಭಾಗದ ಜನರನ್ನ ಬೆಂಬಲಿಸಬೇಕು ಅನ್ನೋದು ನನ್ನ ಆಸೆ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ ಕಂಬಳವನ್ನ ದಯವಿಟ್ಟು ಯಾರು ಕೂಡ ಈ ತರ ಒಂದು ದುಡ್ಡಿಗೋಸ್ಕರ, ಬೆಟ್ಟಿಂಗೋಸ್ಕರ ಕಂಬಳವನ್ನ ತರಬೇಡಿ ಅನ್ನೋದು ನನ್ನ ಆಸೆ. ಮೂವಿ ಚೆನ್ನಾಗಿದೆ, ದಯವಿಟ್ಟು ಕರಾವಳಿ ಜನಕ್ಕಿಂತ ಈ ಭಾಗದವರು ಕೂಡ ನೋಡಿ. ಕರಾವಳಿಯವರು ಅಂತಂದ್ರೆ ಆಲ್ಮೋಸ್ಟ್ ನೋಡಿರ್ತೀವಿ ನಾವು ಅದನ್ನ. ನೀವು ದಯವಿಟ್ಟು ಈ ಮೂವಿಯನ್ನ ಗೆಲ್ಸಿ ಅನ್ನೋದು ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ, ಒಳ್ಳೆ ಸಂದೇಶ ಕೂಡ ಇದೆ. ಆಮೇಲೆ ಇಲ್ಲಿ ನಾವು ಊರಿನಲ್ಲಿ ಒಬ್ರಿಗೊಬ್ರು ಏನು ಜಗಳ ಆಡ್ತಿರ್ತೀವಿ, ಆ ಜಗಳ ಎಲ್ಲ ಬಿಟ್ಟು ಒಂದಾದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನುವಂಥ ಒಳ್ಳೆ ಸಂದೇಶ ಇದೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆದ್ದರಿಂದ ಎಲ್ಲರೂ ದಯವಿಟ್ಟು ಒಂದ್ಸರಿ ಬಂದು ನೋಡಲಿ ಅನ್ನೋದೇ ನನ್ನ ಆಸೆ. ಕಲಾವಿದರ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಎಲ್ಲರೂ ಊರಿನವರೇ ಜಾಸ್ತಿ ಇರೋದ್ರಿಂದ ಅಲ್ಲಿ ಸಂಸ್ಕೃತಿಗೆ ತಕ್ಕಂತೆ ಎಲ್ಲರೂ ಕರೆಕ್ಟಾಗಿ ಜೋಶಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಿಂಗೆ ತುಂಬ ಚೆನ್ನಾಗಿ ಬಂದಿದೆ ಸರ್. ನಮ್ಮ ತುಳುನಾಡು ಭಾಷೆಯಲ್ಲಿ ಪಿಕ್ಚರ್ ತೆಗೆದಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ ಪಿಕ್ಚರು. ಎಲ್ಲ ಥಿಯೇಟ್ರಿಗೆ ಬಂದು ನೋಡ್ಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಕೋಣದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಕೋಣ ಬಗ್ಗೆ ಗೊತ್ತಿಲ್ಲ. ಈ ಪಿಕ್ಚರ್ ಮೂವಿ ನೋಡ್ತು ಅಂದ್ರೆ ನಮ್ಮ ತುಳುನಾಡು ಸಾಂಸ್ಕೃತಿಕ ಭಾಷೆ ಕೋಣದ ಬಗ್ಗೆ ತಿಳ್ಕೊಬಹುದು. ಬಟ್ ಪಿಕ್ಚರ್ ಚೆನ್ನಾಗಿದೆ, ಎಲ್ರು ಬಂದು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ಸ್. ಇಲ್ಲ, ಎಲ್ಲರಿಗೂ ನಮಸ್ಕಾರ. ಮೂವಿ ತುಂಬಾ ಚೆನ್ನಾಗಿದೆ, ಮೂವಿನ ನೋಡ್ಲೇಬೇಕು. ಇದು ಒಂದು ಜೀವನ ಸಂದೇಶ ಕೊಡೋ ಮೂವಿ, ಓಕೆನಾ. ಜನ ಇಂಥ ಮೂವಿನ ನೋಡ್ತಾ ಇಲ್ಲ, ಯಾಕಂದ್ರೆ ತುಂಬಾ ಬೇಜಾರಾಗತ್ತೆ. ಥಿಯೇಟರ್ಗೆ ಬಂದು ಮೂವಿ ನೋಡಿ, ತುಳುನಾಡಿನ ಒಂದು ಸೊಗಡು ಮತ್ತೆ ಒಂದು ಜೀವನ ಇರೋ ಮೂವಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಒಂದು ಒಂದು ಕೋಣಗಳನ್ನ ನೀರಲ್ಲಿ ಬಿಟ್ಟು ಅವರು ತುಂಬಾ ಇದು ಮಾಡ್ತಾರೆ. ಏನಂದ್ರೆ ಅದು ಒಂದೊಂದು ವರ್ಷ ಜೀವನ, ಇಡೀ ಜೀವನನೇ ಅದಕ್ಕಾಗಿ ಮುಡುಪಿಡ್ತಾರೆ. ಬಟ್ 2 ಅವರ್ ಮೂವಿ ಒಂದು ಜೀವನನೇ ತೋರಿಸ್ತಿದೆ. ಮತ್ತೆ ಖುಷಿ, ದುಃಖ, ಒಂದು ಮನೆತನ ಎಷ್ಟು ಇದಾಗಿರತ್ತೆ ಅದನ್ನ ಇದು ಮಾಡಿದೆ. ಮತ್ತೆ ಸರ್ಕಾರಗಳು ಎಷ್ಟು ಇದಾಗಿ, ಈಗಿನ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ ಬಂದ್ರು ಇದೇ ಪರಿಸ್ಥಿತಿ ಆಗಿರೋದು. ಮತ್ತೆ ಅವರು ಅದನ್ನ ಕೋರ್ಟಿಗೆ ಹಾಕಿ ಮತ್ತೆ ಇದೆಲ್ಲ ಮಾಡ್ತಾರೆ. 68 ವರ್ಷ ಅದನ್ನ ಇದು ಮಾಡಿದ್ದಾರೆ, ನಿಲ್ಸಿ ಮತ್ತೆ ತಗೊಂಡ್ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತೆ ಈ ಮೂವಿ ಮಾಡಿರೋರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಮತ್ತೆ ಈ ತರ ಮೂವಿ ಬರ್ತಾ ಇರಲಿ. ಬಟ್ ಏನಂದ್ರೆ ಇಂಥ ಮೂವಿ ಜನ ನೋಡ್ತಿಲ್ಲ ಅನ್ನೋದು ಒಂದು ಬೇಜಾರಿದೆ. ಅದನ್ನ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿ ಅನ್ನೋದನ್ನ ನಾನು ಹೇಳ್ತೀನಿ. ಮತ್ತೆ ಪೈರಸಿ ಮಾಡಬೇಡಿ, ಇದು ತುಂಬಾ ಚೆನ್ನಾಗಿದೆ ಮೂವಿ. ಬೇರೆ ಭಾಷೆಗಳನ್ನ ಮೂವಿ ಹೇಗ್ ನೋಡ್ತೀರಾ, ನಮ್ಮ ಕನ್ನಡ ಮೂವಿನ ಉಳಿಸಿ ಮತ್ತೆ ಅದನ್ನ ನೋಡಿ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ಎಲ್ಲರೂ ಮೂವಿ ನೋಡಿ. ಧನ್ಯವಾದಗಳು.
ಥ್ಯಾಂಕ್ ಯು. ಮಾಡಿ ನಾನು ಪ್ರೊಡ್ಯೂಸರ್ ಅನ್ನೋದು ಗೊತ್ತಾ ಎಲ್ರಿಗೂ ಇಲ್ಲಿ? ಅದೇ ಅದೇ ಓಕೆ ಸ್ಟಾರ್ಟ್. ನಿಜವಾಗೂ ಭಾಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನಿಸುತ್ತೆ. ಫಸ್ಟ್ ಟೈಮು ನಾನು ಬೆಂಗಳೂರು ಹುಡುಗಿ ಒಂದು ಪ್ರೊಡ್ಯೂಸರ್ ಆಗಿ ನಾನು ಮಾಡಿರೋದಕ್ಕೆ ನಿಜವಾಗೂ ನನ್ನ ಸಾರ್ಥಕ ಆಯಿತು ಅಂತ. ತುಳುನಾಡೋದು ನನಗೆ ಭಾಳ ಖುಷಿ ಆಯಿತು. ನಿಜವಾಗೂ ತುಳುನಾಡಿನಲ್ಲಿ ಒಂದು ಇಷ್ಟೊಂದು ರೆಸ್ಪೆಕ್ಟ್ ಇದೆ ವೀರಕಮಲಾಗೆ ಅಂತ ನಾನು ಒಂದೆರಡು ಮೂರು ಇದಕ್ಕೆ ಹೋದ್ಮೇಲೆ ನನಗೆ ಗೊತ್ತಾಯಿತು. ಆಮೇಲೆ ನಾನು ತಮಿಳ್ನಾಡಿನಲ್ಲಿ ಜಲ್ಲಿಕಟ್ಟಿ ಅಂತ ಇದು ಮಾಡ್ತಾ ಇದ್ದಾರೆ. ತುಳುನಾಡದಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತ ನಮ್ಮ ರಾಜನ್ ಸಿಂಗ್ ಬಾಬು ಅವ್ರು ಕೇಳಿದ್ರು. ಸೊ ಅದಕ್ಕೋಸ್ಕರ ಪ್ರೊಡ್ಯೂಸರ್ ಆಗಿ ನನಗೆ ಮಂಜುನಾಥನ ಆಶೀರ್ವಾದದಿಂದ ಒಂದು ಪ್ರೊಡ್ಯೂಸರ್ ಆಗಿ ನನಗೆ ಮಾಡಿರೋದಕ್ಕೆ ಭಾಳ ಖುಷಿ ಇದೆ ಮೇಡಮ್. ಈಗ ಥಿಯೇಟ್ರಿಗೆ ಫಸ್ಟ್ ಶೋಗೆ ನಾನು ಬಂದೆ, ನೋಡ್ಬಿಟ್ಟು ಜನರೆಲ್ಲ ಹೇಳಿರೋದು ನೋಡಿದ್ರೆ ನಿಜವಾಗೂ ಭಾಳ ಖುಷಿ ಆಯಿತು. ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಜನ ಬಂದು ನೋಡಿ ನನ್ನನ್ನು ಖುಷಿ ಪಡಿಸಿ ಅಂತ ಇದು ಮಾಡ್ಕೊಂಡು. ಹೌದು, ಇದಕ್ಕೆ ಮುಂಚೆ ನಾನು ಕಂಬಳ ನೋಡಿ ನನಗೆ ಇಷ್ಟ ಆಯಿತು ಮೇಡಮ್. ಕಂಬಳದು ಅದು ಇಷ್ಟ ಆಯಿತು ಅಂತಲೇ ನನ್ನ ಮನಸ್ಸಲ್ಲಿ ಇದ್ದಿತ್ತು ನನಗೆ. ಎಂಥ ಒಂದು ಆಪರ್ಚುನಿಟಿ ನಾನು ನೋಡೋಕ್ಕೆ ಅಂತ ಹೋಗಿದ್ದಿದ್ದು, ಆದರೆ ಇವತ್ತು ಪ್ರೊಡ್ಯೂಸರ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಭಾಳ ಅತಿ ಗೌರವದಿಂದ ಅವರು ಒಂದೇ ಮಾತು ಕೇಳಿದ್ರು, ನಮ್ಮ ತುಳುನಾಡಿಗೆ ನಿಮಗೆ ಅಷ್ಟೊಂದು ಧೈರ್ಯ ಬಂದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರೋದು ಹೆಂಗೆ ಅಂತ. ನಾನು ತುಳುನಾಡು ಮೇಲೆ ಭಾಳ ವಿಶ್ವಾಸ ಇದೆ ನನಗೆ. ವೀರಕಮಲ ಆಮೇಲೆ ನನಗೆ ಮೂವಿ ಹೆಸರು ನಮ್ಮ ರಾಜನ್ ಸಿಂಗ್ ಬಾಬು ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಭಾಳ ವಿಶ್ವಾಸದಿಂದ ಮಾಡ್ತೀನಿ. ಅದೆಲ್ಲ ಯೋಚನೆ ಇಲ್ಲ. ನಿಮ್ಮ ಬಗ್ಗೆ ನನಗೆ ಪ್ರೀತಿಯ ಜಾಸ್ತಿ ಇದೆ ಅಂತಲೇ ಮಾಡಿದ್ದೀನಿ. ಅಲ್ಲ, ಆ್ಯಕ್ಚುಲಿ ಮಂಗಳೂರಲ್ಲಿ ಇವತ್ತೇ ರಿಲೀಸ್ ಇರೋದ್ರಿಂದ ಅಲ್ಲಿದ್ದಾರೆ. ನಮ್ಮ ರಾಜನ್ ಸಿಂಗ್ ಬಾಬು ಅವರಿಗೆ ಸ್ವಲ್ಪ ಮೈ ಹುಷಾರಿಲ್ದ್ರಾಗಾಯ್ತು. ನಿನ್ನೆಲ್ಲ ಪ್ರೆಸ್ ಮೀಟೆಲ್ಲ ಮಾಡಿದ್ದಾರೆ, ಎಲ್ಲ ಆಗಿದೆ. ಇವತ್ತು ಅವರಿಗೆ ಬರೋಕ್ಕಾಗಿರಲಿಲ್ಲ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಅಲ್ಲ, ಅಂತ ಒಂದು ಅವಕಾಶ ಬಂದರೆ ಬಡಿಸ್ಕೊಳ್ತೀನಿ. ಡೆಫಿನೆಟ್ಲಿ ಹಂಗೆ ನೋಡ್ತೀನಿ ಮೇಡಮ್, ನೋಡ್ತೀನಿ, ಹೋಗ್ತೀನಿ. ಬೆಂಗಳೂರದಲ್ಲಿ ಮಾಡೋದ್ರಿಂದ ನಾನು ಫಸ್ಟ್ ಇಲ್ಲಿ ಬೆಂಗಳೂರು ಅಂತ, ನೆಕ್ಸ್ಟು ಹೋಗ್ತೀನಿ, ಮಂಗಳೂರಿಗೆ ಹೋಗ್ತೀನಿ. ನಾನು ಎಲ್ಲ ಕನ್ನಡಿಗರುಗಳು ಕೇಳ್ಕೊಳೋದು, ದಯವಿಟ್ಟು ಮನೆಯಿಂದ ಆಚೆ ಕಡೆ ಬಂದು ಒಂದು ಸಾತಿ ಪಿಕ್ಚರ್ ನೋಡಿ ನಿಮ್ಮ ಅಭಿಪ್ರಾಯಗಳು ಏನಿದೆ ಅಂತ ತಿಳಿಸಿ. ವೀರೇಂದ್ರ ಹೆಗಡೆ ಅಂದರೆ ಕರ್ನಾಟಕ ಅಂದರೆ ವೀರೇಂದ್ರ ಹೆಗಡೆ ಅವರು ಒಂದು ಪಾತ್ರೆ ಮಾಡಿರೋದ್ರಿಂದ ಅವ್ರಿಗೂ ಒಂದು ಖುಷಿ ಆಗುತ್ತೆ. ದಯವಿಟ್ಟು ಮನೆಯಿಂದ ಎಲ್ಲರೂ ಹೊರಗಡೆ ಬಂದು ಒಂದು ಸಾರಿ ನೋಡಿ ಅಂತ ಕೇಳ್ಕೊತೀನಿ ಮೇಡಮ್. ಸಾಯಿರಾಮ್ ಥ್ಯಾಂಕ್ ಯು. ವೀರಕಂಬಳ ಅಂತಕ್ಕಂಥ ಮೂವಿ ಬೆಂಗಳೂರಿನಲ್ಲಿ ಅತ್ಯಂತ ಯಶಸ್ವಿಯಿಂದ ಬಿಡುಗಡೆಯಾಗಿದೆ. ಇದು ಕೇವಲ ಒಂದು ಮೂವಿ ಅಲ್ಲ, ಇದು ಕಂಬಳದಲ್ಲಿ ನಡೀತಿರುವಂತಹ ಅನೇಕ ಘಟನೆಗಳು ಮತ್ತು ನಮ್ಮ ಜೀವನದಲ್ಲಿ ಇವತ್ತು ಈ ದೇಶ ಮತ್ತು ಧರ್ಮದಲ್ಲಿ ನಡೀತಿರುವಂತಹ ವೈಚಾರಿಕ ವಿಚಾರಗಳಲ್ಲೂ ಕೂಡ ಒಂದಾಗುವಂತ ಮೂವಿ ಇದು. ಈ ಮಂಗಳೂರಿನ ಕಂಬಳದ ಒಂದು ಪ್ರೀತಿಗಾಗಿ ವಿನಿತಾ ರೆಡ್ಡಿ ಅಂತಕ್ಕಂಥವ್ರು ಕಂಬಳದ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಕೊಂಡು ವೀರಕಂಬಳ ಮೂವಿ ಅಂತಕ್ಕಂಥದ್ದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಅನೇಕ ಮೂವಿಗಳನ್ನ ಮಾಡಿದ್ದಾರೆ, ಆದರೆ ಇಂಥ ಮೂವಿಯನ್ನು ನಾನು ಯಾವತ್ತೂ ಕೂಡ ನೋಡಲಿಲ್ಲ. ಇದು ಕೇವಲ ಒಂದು ಸಿನಿಮಾ ರಂಗಕ್ಕಾಗಿ ತೆಗಿಲಿಲ್ಲ, ಆದರೆ ಮೂವಿಯಲ್ಲಿ ಭಿನ್ನಮತ, ಹಿಂದುತ್ವದಲ್ಲಿ ಭಿನ್ನಮತ ಮತ್ತು ಎಲ್ಲ ಆಕ್ಟರ್ಸ್ಗಳಲ್ಲಿ ಭಿನ್ನಮತ ಇರುವಂಥದ್ದು, ಸಂಬಂಧಗಳಲ್ಲಿ ಭಿನ್ನಮತ ಇರುವಂಥದ್ದು, ಎಲ್ಲ ಭಿನ್ನಮತಗಳನ್ನು ಆಚೆ ಇಟ್ಟು ಈ ಒಂದು ಸಂಸಾರಿಕ ಮತ್ತು ಕಂಬಳ ಎಲ್ಲ ರೀತಿಯ ಮೂವಿಯನ್ನು ನಮಗೆ ಇವತ್ತು ಅರ್ಪಣೆ ಮಾಡಿದ್ದಾರೆ. ನಾನು ಎಲ್ಲ ಸಿನಿಮಾ ಭಕ್ತರಿಗೆ, ಈ ಕರ್ನಾಟಕ ಭಾಷೆ ಸಿನಿಮಾ ಭಕ್ತರಿಗೆ, ಕನ್ನಡಿಗರಿಗೆ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಕಂಬಳದ ಮೇಲೆ ಅಪಾರ ಪ್ರೀತಿ ಇಟ್ಟಂತ ಒಂದು ವೀರಕಂಬಳ ಮೂವಿಯನ್ನು ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಬೇಕು, ಈ ಮೂವಿಯನ್ನು ಯಶಸ್ವಿಗೊಳಿಸಬೇಕು. ನಾನು ಹೇಳ್ತಾ ಇದ್ದೀನಿ, ಈ ಮೂವಿಯಿಂದ ನಾವು ಕಲಿಬೇಕಾಗಿದ್ದು ತುಂಬಾ ವಿಷಯ ಇದೆ. ನಮ್ಮಲ್ಲಿರುವಂತಹ ವೈರತ್ವವನ್ನು ಕೂಡ ನಾವು ಈ ಮೂವಿಗೆ ಬಂದ್ರೆ ಮರೆತು ನಾವೆಲ್ಲರೂ ಒಂದಾಗಿ ಮತ್ತೆ ಈ ಕನ್ನಡ ಚಿತ್ರರಂಗವನ್ನು ಕರ್ನಾಟಕದಲ್ಲಿ ಮೇಲೆತ್ತಬಹುದು. ಈಗೇನು ಹೊರಗಡೆಯಿಂದ ಬರುವಂತ ಚಿತ್ರಗಳಿಗೆ ನಾವು ಮಾನ್ಯತೆಯನ್ನು ಕೊಡ್ತಾ ಇದೀವಿ, ಆ ಎಲ್ಲ ಚಿತ್ರಗಳನ್ನು ಮಟ್ಟ ಹಾಕಿ ಕನ್ನಡ ಚಿತ್ರರಂಗಗಳನ್ನ ಯಶಸ್ವಿಗೊಳಿಸಬಹುದು ಅಂತಕ್ಕಂಥ ಒಂದು ಉದಾಹರಣೆಯನ್ನ ಈ ಮೂವಿಯಲ್ಲಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾನು ಪ್ರೇಕ್ಷಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ಮೂವಿಯನ್ನ ಯಶಸ್ವಿಗೊಳಿಸಿ ವೀರಕಂಬಳ ಮೂವಿಯನ್ನು ಗೆಲ್ಲಿಸಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ದು ಒಂದು ಕನ್ನಡದಲ್ಲೇ ಅತ್ಯದ್ಭುತ ಸಿನಿಮಾ ಇದು ವೀರಕಂಬಳ. ಅಂದ್ರೆ
ಕನ್ನಡದ ನೇಟಿವಿಟಿ ಇರುವಂಥ ಸ್ಪೋರ್ಟ್ಸ್ ಕತೆ ಬೇಸ್ ಆಗಿ ಬಂದಿರತಕ್ಕಂಥ ಫಸ್ಟ್ ಸಿನಿಮಾ. ಸೊ ನೋಡೋಕೆ ಒಂಥರ ಹುಮ್ಮಸ್ಸು, ನಮ್ಮ ದೇಶಿ ಸಂಸ್ಕೃತಿ ನಾಡ ಕಲ್ಚರ್ ಬಗ್ಗೆ ಎಲ್ಲ ಹೇಳ್ಕೊಡುತ್ತೆ ತುಳುನಾಡ್ದು. ಸೊ ಅದ್ಭುತ ಸಿನಿಮಾ ಇದು, ಪ್ಯಾನ್ ಇಂಡಿಯಾ ಸಿನಿಮಾ ಆಗೋದಕ್ಕೆ ಲಾಯಕ್ ಅಂತ ಸಿನಿಮಾ ಇದು. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಥಿಯೇಟರ್ ಸಿನಿಮಾ ನೋಡಿದ್ರೆ ಇಂಥ ಸಿನಿಮಾಗಳು ಉಳಿಯುತ್ತೆ ಮತ್ತೆ ಬೆಳೆಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.